ಡೈನೋಸಾರ್ಸ್ಗಳು ಮೆಸೋಜೋಯಿಕ್ ಯುಗದಲ್ಲಿ ಸುಮಾರು 230 ಕೋಟಿಯರಿಂದ 65 ಕೋಟಿಯ ವರ್ಷಗಳ ಹಿಂದೆ ಜೀವಿಸಿದ ವಿಭಿನ್ನ ಪ್ರತ್ಯೇಕ ಪ್ರಾಣಿಗೋಷ್ಠಿಯಾಗಿದ್ದವು. ಅವುಗಳನ್ನು ಅವುಗಳ ಹಿಪ್ ರಚನೆಯ ಮೇಲೆ ಆಧರಿಸಿ 2 ಪ್ರಮುಖ ಗುಂಪುಗಳಲ್ಲಿ ವರ್ಗೀಕರಿಸಲಾಗಿದೆ. 1. ಸೌರಿಶ್ಚಿಯಾ ಊದು ಹಿಪ್. ಥೆರೋಪೋಡ್ಸ್ ಹೆಚ್ಚು ಮಾಂಸಾಹಾರಿ. 2 ಕಾಲುಗಳ ಮೇಲೆ ನಡೆಯುವ ಡೈನೋಸಾರ್ಸ್ ಸಾಮಾನ್ಯವಾಗಿ ತೀಕ್ಷ್ಣ ಹಲ್ಲುಗಳು, ಹೊತ್ತಿನ ಮೇಲೆ ಕತ್ತರಿಸುವ ಕಲ್ಲುಗಳು ಮತ್ತು ದೊಡ್ಡ ಮೆದುಳನ್ನು ಹೊಂದಿದ್ದವು. ಕೆಲವು ಪಕ್ಷಿಗಳಾಗಿ ರೂಪಾಂತರಗೊಂಡವು. ಉದಾಹರಣೆಗಳು ಟೈರಾನೋಸೋರುಸ್ ರೆಕ್ಸ್, ವೆಲೋಸಿರ್ಯಾಪ್ಟರ್, ಅಲೋಸೋರಸ್, ಸ್ಪಿನೋಸೋರಸ್, ಆರ್ಕಿಯೋಪ್ಟೆರಿಕ್ಸ್ ಪಕ್ಷಿ. ಸೌರೋಪೋಡೋಮಾರ್ಫ್ಸ್ ಹೆಚ್ಚು ಸಸ್ಯಾಹಾರಿ. ದೊಡ್ಡ, ಉದ್ದ ಕುತ್ತಿಗೆಯುಳ್ಳ ಸಸ್ಯಾಹಾರಿ ಡೈನೋಸಾರ್ಸ್ ಸಾಮಾನ್ಯವಾಗಿ 4 ಕಾಲುಗಳ ಮೇಲೆ ನಡೆಯುವವು. ಉದಾಹರಣೆಗಳು ಬ್ರಾಚಿಯೋಸೋರುಸ್, ಆಪೇಟೋಸೋರುಸ್, ಡಿಪ್ಲೋಡೋಕೆಸ್, ಬ್ರಂಟೋಸೋರುಸ್. 2. ಊರ್ನಿಥಿಶ್ಚಿಯಾ ಪಕ್ಷಿ ಹಿಪ್. ಊರ್ನಿಥೋಪೋಡ್ಸ್ ಸಸ್ಯಾಹಾರಿ, ಬಹುಮಾನವಾಗಿ 2 ಕಾಲುಗಳ ಮೇಲೆ. ವಿವಿಧ ಸಸ್ಯ ತಿನ್ನುವ ಡೈನೋಸಾರ್ಸ್ಗಳು, ಅವರಲ್ಲಿದ್ದು ಕೆಲವು ವೇಗವಾಗಿ ಓಡುವವು. ಉದಾಹರಣೆಗಳು ಇಗ್ವಾನೋಡೋನ್, ಹ್ಯಾಡ್ರೋಸೋರುಸ್, ಪಾರಾಸೌರೋಲೋಫಸ್ ಹಕ್ಕಿಯ ತಿರುವುಗಳಿಂದ ದಿಕ್ಕು ಹೊಂದಿದ ಡೈನೋಸಾರ್ಸ್. ಥೈರೆಆಫೋರೆನ್ಸ್ ಹುಚ್ಚು ಶರೀರದ ಬಲದಿಂದ. ಇವುಗಳು ತಮ್ಮ ದೇಹದ ಹಾರ್ಮರ್ಗಳಾದ ಹಲ್ಲುಗಳು ಅಥವಾ ಚುಚ್ಚುಗಳಿಂದ ಗುರುತಿಸಲ್ಪಟ್ಟವು. ಉದಾಹರಣೆಗಳು ಸ್ಟೆಗೋಸೋರುಸ್, ಅಂಕಿಲೋಸೋರುಸ್. ಮಾರ್ಜಿನೋಸೆಫಾಲಿಯನ್ಸ್ ಶಿರಸ್ಸು ಹೊತ್ತಿರುವ ಡೈನೋಸಾರ್ಸ್. ಇವುಗಳು ದಪ್ಪ ಮೆದುಳಿನ ಅಥವಾ ಬಿಳಿಯ ಭಾಗಗಳನ್ನು ಹೊಂದಿದ ಡೈನೋಸಾರ್ಸ್, ಸಾಮಾನ್ಯವಾಗಿ ರಕ್ಷಣೆಯ ಅಥವಾ ಪ್ರದರ್ಶನಕ್ಕಾಗಿ ಉಪಯೋಗಿಸಲ್ಪಟ್ಟವು. ಉದಾಹರಣೆಗಳು ಟ್ರೈಸೆರಾಟೋಪ್ಸ್, ಪ್ಯಾಚಿಸೆಫಾಲೋಸೋರುಸ್. ಇತರ ಪ್ರಮುಖ ಗುಂಪುಗಳು ಪಟೆರೋಸೋರ್, ಇದು ನಿಜವಾದ ಡೈನೋಸಾರ್ಸ್ ಅಲ್ಲದಿದ್ದರೂ, ಇವುಗಳು ಅವುಗಳೊಂದಿಗೆ ಇರುವ ಹಾರುವ ರೆಪ್ಟೈಲ್ಸ್. ಉದಾಹರಣೆಗಳು ಪಟೆರಾನೋಡೋನ್, ಪಟೆರೋಡಾಸ್ಟ್ರೋ. ಮಾರಿನ್ ರೆಪ್ಟೈಲ್ಸ್, ಇಚ್ಟಿಯೋಸೋರ್ಸ್ ಮತ್ತು ಪ್ಲೆಸಿಯೋಸೋರ್ಸ್ಗಳಂತಹ ಸಮುದ್ರದ ರೆಪ್ಟೈಲ್ಸ್. ಇವುಗಳು ಡೈನೋಸಾರ್ಸ್ ಅಲ್ಲದಿದ್ದರೂ, ಅವುಗಳಲ್ಲಿ ಕೆಲವೊಂದು ಸಮುದ್ರದಲ್ಲಿ ಜೀವಿಸಿದವು. ಡೈನೋಸಾರ್ಸ್ಗಳು ವಿವಿಧ ಪೌರಾಣಿಕ ಜೀವಿತ ರಚನೆಗಳನ್ನು ಕಾಪಾಡಿಕೊಂಡು, ಪುಟ್ಟ ಹಕ್ಕಿಯ ಹೋಲುವ ಪ್ರಾಣಿಗಳಿಂದ ಹಿಡಿದು ದೊಡ್ಡ, ಆಕಾರದ ದೈತ್ಯಗಳಾಗಿಯೂ ರೂಪಾಂತರಗೊಂಡವು.